ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ರಾಧಿಕಾ ಅಂತ ಹೇಳಿ 8 ತಿಂಗಳ ಮಗುಗೆ ನಾನು ಕಿಚಡಿ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೇಕು, ಗೊತ್ತಿಲ್ಲ ಹೇಗೆ ಮಾಡೋದು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಕಿಚಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಒಂದು ನುಗ್ಗೆಕಾಯಿ ತಗೊಂಡಿದ್ದೀನಿ. ಆ ನುಗ್ಗೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ದಪ್ಪ ಸೈಜ್ ಇದ್ರೆ ನೀವು ಒಂದೆರಡು ಹಾಕ್ಕೊಳ್ಳಿ ಸಾಕು. ನಮ್ಮನೇಲಿ ಚಿಕ್ಕದಾಗಿರೋ ಬೆಳ್ಳುಳ್ಳಿ ಅಂತ ನಾನೊಂದು 4-5 ಹಾಕ್ಕೊಂಡಿದ್ದೀನಿ. ಹಾಗೆ ನಾಟಿ ಬೀನ್ಸು ಒಂದು 4 ತಗೊಳ್ಳಿ ಸಾಕು. ಅದನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಒಂದು 2 ಮೀಡಿಯಮ್ ಸೈಜ್ದು ಕ್ಯಾರೆಟು. ನಾನು 2 ಟೈಮ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ. ನೀವೇನಾದ್ರು ಒಂದೇ ಟೈಮ್ ಮಾಡ್ಕೋಬೇಕು ಅಂತಂದರೆ ಮೀಡಿಯಮ್ ಸೈಜ್ದು 1 ಕ್ಯಾರೆಟ್ ತಗೊಳ್ಳಿ, 2 ಬೀನ್ಸ್ ತಗೊಳ್ಳಿ, ಮತ್ತು ಅರ್ಧ ನುಗ್ಗೆಕಾಯಿ ತಗೊಳ್ಳಿ, 2 ಬೆಳ್ಳುಳ್ಳಿ ತಗೊಳ್ಳಿ ಸಾಕು. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಹೆಸರು ಬೇಳೆನ ನೀರಲ್ಲಿ ಒಂದು 10 ಮಿನಿಟ್ಸ್ ನೆನೆಸಿಟ್ಕೊಳ್ಳಿ. ಹಾಗೆ 1.5 ಸ್ಪೂನ್ 1.5 ಸ್ಪೂನ್ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಬಿಟ್ಟು ಒಂದು 10 ಮಿನಿಟ್ಸ್ ನೆನೆಸಿಟ್ಕೊಳ್ಳಿ. ಈಗ ಏನೇನು ರೆಡಿ ಮಾಡ್ಕೊಂಡ್ವಿ ಅಂತ ತಿರ್ಗಾ ಒಂದ್ಸಲ ನೋಡ್ಕೊಬೇಡ. 1.5 ಟೇಬಲ್ ಸ್ಪೂನ್ ನೆನೆಸಿಟ್ಕೊಂಡಿರೋ ಅಕ್ಕಿ, 2 ಸ್ಪೂನ್ ನೆನೆಸಿಟ್ಕೊಂಡಿರೋ ಹೆಸರುಬೇಳೆ, 2 ಕ್ಯಾರೆಟ್, 4 ಬೀನ್ಸ್, 1 ನುಗ್ಗೆಕಾಯಿ, 4 ಬೆಳ್ಳುಳ್ಳಿ. ಸರಿ ಬನ್ನಿ ಒಲೆ ಹಚ್ಚೋಣ. ನನ್ನ ಹತ್ರ ಇರೋ 2 ಲೀಟರ್ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳೆಲ್ಲನೂ ಹಾಕೊಳ್ಳೋಣ. ಜೊತೆಗೆ ನೆನೆಸಿಟ್ಕೊಂಡಿದ್ದ ಅಕ್ಕಿ ಮತ್ತು ಹೆಸರುಬೇಳೆನೂ ಕೂಡ ಹಾಕ್ಕೊಳ್ಳೋಣ. ಮತ್ತು ಮೀಡಿಯಮ್ ಸೈಜ್ ಇರೋ 2 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಮತ್ತು 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇನ್ನೇನು ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4-5 ವಿಷಲ್ ಆಗೋ ತನಕ ಬಿಡಿ. ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡ್ರೆ ಒಂದು 5 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇನ್ನೇನು ವಿಷಲ್ ಆಗುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿದ ತಕ್ಷಣ ಮಕ್ಕಳಿಗೆ ಅಂತ ಮಾಡ್ತಾ ಇರೋದಲ್ಲ, ಸೊ ಅದಕ್ಕೆ ಒಂದು 4 ವಿಷಲ್ ಆದರೂ ಆಗಲಿ, ಸಾಫ್ಟಾಗಿ ಬಂದಿರುತ್ತೆ. ಆಲ್ರೆಡಿ 1 ವಿಷಲ್ ಆಗ್ತಾ ಇದೆ. ಅದು ಒಂದು 4 ವಿಷಲ್ ಆಗೋ ತನಕ ಫೀಡ್ ಮಾಡಿಬಿಟ್ಟು ಬಂದ್ಬಿಡೋಣ. ಬೇಗ ಬೇಗ ಬಾಯ್. 4 ವಿಷಲ್ ಆಯಿತು. ಇನ್ನೇನು ಓಪನ್ ಮಾಡಿದೆ ಕುಕ್ಕರ್ನ. ಸೊ ನೋಡಿ ಈ ಥರ ಬಂದಿರಬೇಕು. ಸೊ ಇದಾದಮೇಲೆ ಬೆಂದಿರೋ ನುಗ್ಗೆಕಾಯಿನೆಲ್ಲ ತೊಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ತೊಗೊಂಡು ಒಳಗಡೆ ಇರೋದನ್ನ ಮಾತ್ರ ಸಪ್ರೇಟಾಗಿ ತೆಗ್ದಿಟ್ಕೊಳ್ಳಿ. ತೆಗ್ದಿಟ್ಟಿರೋ ನುಗ್ಗೆಕಾಯಿನೆಲ್ಲ ತೊಗೊಂಡು ಇವಾಗ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿ ಒಳಗಡೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ವಿಡಿಯೋ ನೋಡ್ತಾ ಹಾಗೆ ಲೈಕ್ ಮಾಡಿ. ನಾನು ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ, ನೀವು ಒಂದು ಸ್ವಲ್ಪ ಗಟ್ಟಿಗೆ ಬೇಕಾದರೂ ಮಾಡ್ಕೊಳ್ಳಿ. ಈಗ ಬೌಲ್ಗೆ ಹಾಕ್ಕೊಳ್ಳೋಣ. ಇನ್ನೇನು ನಾವು ಮಗುಗೆ ತಿನ್ನಿಸ್ಬೇಕು ಅನ್ಬೇಕಾದ್ರೆ ಬಿಸಿಯಾಗಿರುತ್ತೆ ಅಲ್ವಾ ನಾವು ಬೌಲಲ್ಲಿ ಹಾಕೊಂಡಿರೋದು. ಸೊ ಅರ್ಧ ಸ್ಪೂನ್ ಕೂಡ ಅಲ್ಲ, ಅದರಲ್ಲಿ ಕಡಿಮೆನೇ ಬೆಣ್ಣೆ ಅಥವಾ ಮನೇಲಿ ಮಾಡಿರೋ ತುಪ್ಪನ ಹಾಕ್ಕೊಂಡು ಮಗುಗೆ ತಿನ್ನಿಸಿ. ತುಂಬ ಹೆಲ್ತಿ ಕೂಡ, ಟೇಸ್ಟಿಯಾಗಿರುತ್ತೆ. ನೋಡಿ ಫೈನಲಿ ರೆಡಿ ಆಯಿತು ಹೋಗ್ಬಿಟ್ಟು ತಿನ್ಸೋದೆ. ಸೊ ನೀವು ಟ್ರೈ ಮಾಡಿ, ಮಗುಗೆ ತಿನ್ನಿಸಿ. ಅಥವಾ ನಿಮಗೂ ಯಾವುದಾದ್ರೂ ರೆಸಿಪೀಸ್ ಗೊತ್ತಿದ್ರೆ ನನ್ನ ಕಮೆಂಟಲ್ಲಿ ಹೇಳಿ, ನಾವು ಒಂದ್ಸಲ ಟ್ರೈ ಮಾಡ್ತೀನಿ. ವೀಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ಯಾವುದೇ ಥರ ವೀಡಿಯೋಸ್ ಆಗಲಿ ಅಡಿಗೆ ವೀಡಿಯೋಸ್ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ID ರಾಧಿಕಾ ಮುಸಾವೆದ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.